ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎನ್ವೈರಾನ್ಮೆಂಟಲ್ ಸ್ಟಡೀಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಬೈಲಿಂಗಲ್ ಇಂಗ್ಲಿಷ್ ಕನ್ನಡ ಈ ಒಂದು ವಿಡಿಯೋ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಯ ಪೋಷಕರಿಗೆ ಹಾಗೂ ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ನ ಓದಬೇಕು ಅಂತ ಆಸಕ್ತಿ ಇರುವವರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಕಂಟೆಂಟ್ಸ್: ಐ ಲವ್ ಮೈ ಫ್ಯಾಮಿಲಿ, ಅನಿಮಲ್ಸ್ ಅವರ್ ಫ್ರೆಂಡ್ಸ್, ಪ್ಲಾಂಟ್ಸ್ ಸೊ ಗ್ರೀನ್, ಲೆಟ್ ಅಸ್ ಪ್ಲೇ, ಫುಡ್ ಸೋ ಗುಡ್, ವಾಟರ್ ಅರೌಂಡ್ ಅಸ್, ಲುಕ್ ಅಟ್ ದ ಸ್ಕೈ. ಈ ರೀತಿಯಾದಂತಹ ಲೆಸನ್ಗಳ ಪ್ರಶ್ನೋತ್ತರಗಳನ್ನು ನೋಡೋಣ. ಲೆಸನ್ ನಂಬರ್ 1, ಐ ಲವ್ ಮೈ ಫ್ಯಾಮಿಲಿ ಅಂದರೆ ನನ್ನ ಪ್ರೀತಿಯ ಕುಟುಂಬ ಅಂತ. ಹಾಗೆ ದಿಸ್ ಈಸ್ ರಾಧಾಸ್ ಫ್ಯಾಮಿಲಿ ಅಂದರೆ ಇದು ರಾಧಾಳ ಕುಟುಂಬ. ಈ ಒಂದು ಪಿಕ್ಚರಲ್ಲಿ ಮದರ್ ಮತ್ತು ಫಾದರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಗ್ರ್ಯಾಂಡ್ ಮದರು ವೆಜಿಟೇಬಲ್ನ ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಫಾದರು ಹಾಲು ಕರಿತಾ ಇದ್ದಾರೆ ಅಂದರೆ. ಹಾಗೆ ಇಲ್ಲಿ ಸಿಸ್ಟರ್ ಆ್ಯಂಡ್ ಯಂಗರ್ ಬ್ರದರ್ ಡಾಗ್ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಹಾಗೆ ಮನೆಯ ಮುಂದೆ ಕೋಳಿ ಮತ್ತು ಕೋಳಿ ಮರಿಗಳು ಆಟವನ್ನು ಆಡ್ತಾ ಇದೆ. ಹಾಗೆ ಗುಡ್ಡ ಬೆಟ್ಟ ಮರ ಈ ರೀತಿಯಾದಂತಹ ಪ್ರಕೃತಿಯ ವಾತಾವರಣ ಈ ಒಂದು ಪಿಕ್ಚರಲ್ಲಿ ಇದೆ. ಹಾಗೆ ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ರಾಧಾಸ್ ಫ್ಯಾಮಿಲಿ ಅಂದರೆ ರಾಧಾಳ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ? 6 ಮೆಂಬರ್ಸ್ ಇದ್ದಾರೆ ಅಂದರೆ 6 ಜನ ಇದ್ದಾರೆ. ಹೂ ಈಸ್ ವರ್ಕಿಂಗ್ ಇನ್ ದ ಫೀಲ್ಡ್ ಅಂದರೆ ಹೊಲದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಮದರ್ ಆ್ಯಂಡ್ ಫಾದರ್. ಹೂ ಈಸ್ ರಾಧಾ ಪ್ಲೇಯಿಂಗ್ ವಿತ್ ಅಂದರೆ ರಾಧಾ ಯಾರ ಜೊತೆ ಆಟವನ್ನು ಆಡ್ತಾ ಇದ್ದಾಳೆ? ಯಂಗರ್ ಬ್ರದರ್ ಅಂದರೆ ರಾಧಾಳ ತಮ್ಮನ ಜೊತೆ. ಹಾಗೆ ಹೂ ಈಸ್ ವರ್ಕಿಂಗ್ ಇನ್ ದ ಅಂದರೆ ದನದ ಕೊಟ್ಟಿಗೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಗ್ರ್ಯಾಂಡ್ ಫಾದರ್. ಹೂ ಈಸ್ ಕಟಿಂಗ್ ದ ವೆಜಿಟೇಬಲ್ಸ್ ತರಕಾರಿಗಳನ್ನು ಯಾರು ಕತ್ತರಿಸ್ತಾ ಇದ್ದಾರೆ? ಗ್ರ್ಯಾಂಡ್ ಮದರ್. ಡೂ ಯು ಸಿ ಅನಿಮಲ್ಸ್ ಇನ್ ದ ಪಿಕ್ಚರ್? ಇಫ್ ಎಸ್ ಕ್ಯಾನ್ ಯು ನೇಮ್ ದೆಮ್ ಅಂದರೆ ಚಿತ್ರದಲ್ಲಿ ಇರುವಂತಹ ಪ್ರಾಣಿಗಳನ್ನು ಹೆಸರಿಸಿರಿ ಅಂತ. ಡಾಗು, ಹಾಗೆ ಡಾಗ್ ಪಪ್ಪಿ, ಕೌ, ಹೆನ್ ಅಂದರೆ ನಾಯಿ ಮರಿಗಳು, ಹಾಗೆ ಆಕಳು, ಹಾಗೆ ಕೋಳಿ ಮರಿಗಳು. ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಪ್ರಾಣಿ ಇದೆಯಾ? ಎಸ್. ಯಾವುವು ಅಂತಂತಂದರೆ ಡಾಗ್, ಕೌ ಎಕ್ಸೆಟ್ರಾ. ಹಾಗೆ ಇಲ್ಲಿರುವಂತಹ ಚಿತ್ರಗಳಲ್ಲಿರುವಂತಹವುಗಳನ್ನು ಅಂದರೆ ಇರುವಂತಹ ಮೆಂಬರ್ಸ್ ನಿಮ್ಮ ಮನೆಯಲ್ಲಿ ಇದ್ದಾರಾ ಅಂತ. ಗ್ರ್ಯಾಂಡ್ ಫಾದರ್ ಇದ್ದಾರೆ, ಹಾಗೆ ಎಲ್ಡರ್ ಬ್ರದರ್, ಗ್ರ್ಯಾಂಡ್ ಮದರ್. ಈ ರೀತಿಯಾಗಿ ನಿಮ್ಮ ಕುಟುಂಬದಲ್ಲಿ ಯಾರಿದ್ದಾರೆ ಅದನ್ನ ನೀವು ಟಿಕ್ ಮಾಡಬಹುದು. ಹಾಗೆ ಈ ಒಂದು ಚಿತ್ರದಲ್ಲಿ ಇರುವಂತೆ ನಿಮಗೆ ಈ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಯಾರು ಸಹಾಯ ಮಾಡ್ತಾರೆ? ಫಾದರ್ ಮತ್ತು ಮದರ್. ಹಾಗೆ ನಿಮ್ಮ ಕುಟುಂಬಕ್ಕೆ ನೀವು ಈ ಒಂದು ಚಿತ್ರದಲ್ಲಿ ಯಾವ ರೀತಿಯಾಗಿ ಸಹಾಯ ಮಾಡ್ತೀರಾ ಅದಕ್ಕೆ ಟಿಕ್ ಮಾಡಬೇಕು. ಹಾಗೆ ನಿಮ್ಮ ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿಯರಿಗೆ ನೀವು ಬೇರೆ ಯಾವ ರೀತಿಯ ಸಹಾಯ ಮಾಡ್ತೀರಿ? ಡಿನ್ನರ್ ಈಟಿಂಗ್ ವಾಟರ್ ಆ್ಯಂಡ್ ಮೆಡಿಸಿನ್ ಟ್ಯಾಬ್ಲೆಟ್ ಹಾಟ್ ವಾಟರ್ ಡ್ರಿಂಕ್ ಅಂದರೆ ಬಿಸಿನೀರು ತಗೊಳ್ಳೋದು ಮಾತ್ರೆ ನುಂಗುವಾಗ, ಹಾಗೆ ಊಟ ಮಾಡುವಾಗ ನೀರು ಕೊಡೋದು, ಕಸವನ್ನು ಗುಡಿಸೋದು, ಮನೆ ಸ್ವಚ್ಛ ಮಾಡೋದು, ಹಾಗೆ ಗಿಡಗಳಿಗೆ ನೀರು ಹಾಕೋದು, ಹಾಗೆ ಸಾಮಾನುಗಳನ್ನು ತರೋದು ಅಂಗಡಿಯಿಂದ. ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತೀವಿ. ಹಾಗೆ ಇಲ್ಲಿರುವಂತಹ ಒಂದು ಮನೆಯ ಚಿತ್ರಕ್ಕೆ ಬಣ್ಣವನ್ನು ಹಾಕಿದ್ದೇನೆ. ಹಾಗೆ ವಿಚ್ ಅನಿಮಲ್ಸ್ ಡೂ ಯು ಸಿ ಇನ್ ದ ವಾಟರ್ ನೀರಿನಲ್ಲಿ ನೀವು ಕಾಣುವ ಪ್ರಾಣಿಗಳು ಯಾವುವು? ಫಿಶ್, ಟೊರಟೆಸ್ ಅಂದರೆ ಆಮೆ, ಬಫಲೋ ಎಮ್ಮೆ, ಡಕ್ ಅಂತಂದರೆ ಬಾತುಕೋಳಿ,
ವಿಚ್ ಅನಿಮಲ್ಸ್ ಡು ಯು ಸಿ ಆನ್ ದ ರೋಡ್? ರಸ್ತೆಯ ಮೇಲೆ ನೀವು ಕಾಣುವ ಪ್ರಾಣಿಗಳು ಯಾವುವು? ಹಾರ್ಸ್, ಆಕ್ಸ್, ಕೌ ಅಂದರೆ ಕುದುರೆ, ಆಕಳು, ಎತ್ತು, ಹಾಗೆ ಕುರಿ. ಹಾಗೆ ಯಾವ ಪ್ರಾಣಿಗಳು ಬಂಡಿ ಗಾಡಿಯನ್ನ ಎಳೆಯುತ್ತವೆ? ಕೌ, ಹಾರ್ಸ್. ವಿಚ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಡು ಯು ಸಿ ನಿಯರ್ ದ ಹೌಸಸ್? ಅಂದರೆ ಮನೆಯ ಬಳಿ ಇರುವಂತಹ ಪ್ರಾಣಿ ಪಕ್ಷಿಗಳು. ಹ್ಯಾನ್ ಅಂದರೆ ಕೋಳಿ, ಡಾಗ್ ನಾಯಿ, ಕೌ ಕ್ರೌ. ವೇರ್ ಕ್ಯಾನ್ ಯು ಸಿ ದ ಬರ್ಡ್? ಪಕ್ಷಿಯನ್ನು ನೀವು ಎಲ್ಲಿ ಕಾಣಬಹುದು? ಸ್ಕೈಯಲ್ಲಿ ಅದು ಫ್ಲೇ ಮಾಡ್ತಾ ಇದೆ, ಅಂದರೆ ಹಾರಾಟವನ್ನು ಮಾಡ್ತಾ ಇದೆ. ಹಾಗೆ ನಮ್ಮ ಸುತ್ತಮುತ್ತಲಿನಲ್ಲಿ ನಾವು ಕಾಣುವಂತಹ ಪ್ರಾಣಿಗಳಿಗೆ ಟಿಕ್ಕನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಆದರೆ ಜೀಬ್ರಾ ನಾವು ಅದನ್ನ ಫಾರೆಸ್ಟಲ್ಲಿ ನೋಡಬಹುದು, ಹಾಗೆ ಜೋನಲ್ಲಿ ಅಂದರೆ ಮೃಗಾಲಯದಲ್ಲಿ ನೋಡಬಹುದು. ಹಾಗೆ ಕ್ಯಾನ್ ಯು ನೇಮ್ ಸಮ್ ಅದರ್ ಅನಿಮಲ್ಸ್ ದಟ್ ಯು ಮೇ ಫೈಂಡ್ ಅರೌಂಡ್ ಯು? ಅಂದರೆ ನಿಮ್ಮ ಸುತ್ತಮುತ್ತಲಿ ಕಾಣಬಹುದಂತಹ ಕೆಲವು ಪ್ರಾಣಿಗಳು. ಕೌ, ನಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿಗಳು ಕೌ, ಡಾಗ್, ಶೀಪ್, ಹಾಗೆ ಡಾಂಕಿ. ಹಾಗೆ ಕ್ಯಾನ್ ಯು ನೇಮ್ ಸಮ್ ಅನಿಮಲ್ಸ್ ದಟ್ ಯು ಡೂ ನಾಟ್ ಸಿ ಅರೌಂಡ್ ಯು? ಅಂದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಕಾಣದಿರುವಂತಹ ಪ್ರಾಣಿಗಳು ಅಂತಂದರೆ ಲಯನ್, ಟೈಗರ್, ಎಲಿಫೆಂಟ್, ಜೀಬ್ರಾ ಎಕ್ಸೆಟ್ರಾ. ಇವು ಕಾಡಲ್ಲಿ ಅಂದರೆ ಫಾರೆಸ್ಟಲ್ಲಿ ಇರ್ತವೆ. ಹಾಗೆ ಈ ಚಿತ್ರದಲ್ಲಿ ಇರುವಂತಹ ಪ್ರಾಣಿಗಳು ಇವುಗಳು ಎಲ್ಲಪ್ಪ ಅಂತಂತಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಇದ್ದರೆ ಅವನ್ನ ನೀವು ವೃತ್ತಾಕಾರ ಅಂದರೆ ಸರ್ಕಲನ್ನು ಹಾಕಬೇಕಾಗುತ್ತೆ. ಸೊಳ್ಳೆ ಇದೆ, ಪಲ್ಲಿ, ಹಾಗೆ ಇರುವೆ, ಹಾಗೆ ಇಲಿ, ಕ್ಯಾಟ್, ಕಾಕ್ರೋಚ್, ಕೌ ಇವು ಮನೆಯಲ್ಲಿ ಇರ್ತವೆ ಸಾಮಾನ್ಯವಾಗಿ. ಹಾಗೆ ಇಲ್ಲಿರುವಂತಹ ಪ್ಯಾರೋಟ್ ಅಂದರೆ ಗಿಣಿ, ಈ ಒಂದು ಗಿಣಿಗೆ ಬಣ್ಣವನ್ನು ತುಂಬಬೇಕು. ಹಾಗೆ ಇಲ್ಲಿರುವಂತಹ ಬಟರ್ಫ್ಲೈ ಅಂದರೆ ಚಿಟ್ಟೆ, ಇದಕ್ಕೂ ಸಹ ಬಣ್ಣವನ್ನು ತುಂಬಬೇಕು. ಹಾಗೆ ನಿಮ್ಮ ಸುತ್ತಮುತ್ತಲಿರುವಂತಹ ಈ ಒಂದು ಗಿಡಗಳು ಇವುಗಳ ಬಗ್ಗೆ ಗೊತ್ತಿದ್ರೆ ಟಿಕ್ ಹಾಕಬೇಕು. ಟೊಮೊಟೊ ಗಿಡ ನೋಡಿರ್ತೀವಿ, ಹಾಗೆ ಪಪ್ಪಾಯ, ಹಾಗೆ ಡರ್ಮ್ ಸ್ಟಿಕ್ ಅಂದರೆ ನುಗ್ಗಿಕಾಯಿ, ಮರನೂ ಹೌದು ಗಿಡನೂ ಹೌದು ಇದು. ಹಾಗೆ ಗ್ರೇಪ್ಸ್, ಈ ಒಂದು ಗ್ರೇಪ್ಸು ತೋಟದಲ್ಲಿ ನೋಡಬಹುದು, ಬಟ್ ರೇರ್ ಇಂದ ನೋಡೋದು. ಹಾಗೆ ದಾಸವಾಳದ ಗಿಡ, ಹಾಗೆ ಕಲ್ಲಂಗಡಿ, ವಾಟರ್ ಮೆಲನ್ ಬಳ್ಳಿ, ಹಾಗೆ ಆನಿಯನ್ ಇದನ್ನು ಸಹ ನೋಡ್ತೀವಿ. ಹಾಗೆ ತರಕಾರಿಗೆ ಅಂದರೆ ವೆಜಿಟೇಬಲ್ಗೆ ಬಣ್ಣವನ್ನು ತುಂಬುವುದು. ಹಾಗೆ ಇಲ್ಲಿ ಫ್ರೂಟ್ಸ್ ಇದಕ್ಕೆ ಬಣ್ಣವನ್ನು ತುಂಬಿರುವಂತಹದ್ದು. ಹಾಗೆ ನಿಮಗೆ ಇಷ್ಟವಾದಂತಹ ಹಣ್ಣು ಅಥವಾ ತರಕಾರಿ ಇದರದ ಒಂದು ಚಿತ್ರವನ್ನು ಬಿಡಿಸಬೇಕಾಗುತ್ತೆ. ಹಾಗೆ ನೇಮ್ ದ ಗೇಮ್ಸ್ ಇನ್ ದ ರೈಮ್ ಅಂದರೆ ಈ ಹಾಡಿನಲ್ಲಿರುವಂತಹ ಆಟಗಳು ಯಾವುವು ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಗೇಮ್ಸಲ್ಲಿ ರೈಮ್ಸಲ್ಲಿ ಇರುವಂತಹ ಆಟಗಳು ಚಿನ್ನಿಯ ಕೋಲು, ಹಾಗೆ ಕ್ರಿಕೆಟು, ಬೇಟೆಯ ಆಟ, ಬುಗುರಿ ಆಟ, ಈ ರೀತಿಯಾದಂತಹ ಆಟಗಳು ಈ ಒಂದು ರೈಮ್ಸಲ್ಲಿ ಇದೆ. ಹಾಗೆ ಈ ಆಟಗಳಲ್ಲಿ ನೀವು ಯಾವುದನ್ನು ಆಡ್ತೀರಾ? ಸ್ಪಿನ್ನಿಂಗ್ ದ ಟಾಪ್ ಅಂದರೆ ಬುಗುರಿ ಆಟವನ್ನು ಆಟಾಡ್ತೀವಿ. ಹಾಗೆ ಈ ಆಟಗಳನ್ನು ಹೇಗೆ ಆಡುವುದು ಎಂದು ಹೇಳುವಿರಾ? ಅಂದರೆ ಬುಗುರಿ ಇದಕ್ಕೆ ಹಗ್ಗವನ್ನು ಸುತ್ತಿಕೊಂಡು ಅದನ್ನು ಬಿಡುವಂತಹದ್ದು, ಆಗ ಅದು ತಿರುಗುತ್ತೆ. ಹಾಗೆ ನೀವು ಆಡಿರುವಂತಹ ಆಟಗಳಿಗೆ ರೈಟ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಹಾಗೆ ಐಡೆಂಟಿಫೈ ದ ಗೇಮ್ಸ್ ದಟ್ ಆರ್ ಪ್ಲೇಡ್ ಯೂಸಿಂಗ್ ಎ ಬಿಗ್ ಬಾಲ್ ಅಂದರೆ ಐಡೆಂಟಿಫೈ ಮಾಡಬೇಕು ಅಂತಂತಂದರೆ ಗುರುತಿಸಬೇಕು. ಅಂದರೆ ಇಲ್ಲಿರುವಂತಹ ದೊಡ್ಡ ಚೆಂಡುಗಳನ್ನು ನಾವು ಯಾವ ಆಟಗಳಿಗೆ ಬಳಸ್ಕೊತೀವಿ ಅಂತ. ವಾಲಿಬಾಲ್, ಹಾಗೆ ಫುಟ್ಬಾಲ್, ಹಾಗೆ ಥ್ರೋ ಬಾಲ್, ಹಾಗೆ ಬಾಸ್ಕೆಟ್ಬಾಲ್ ಈ ರೀತಿಯಾದಂತಹ ಆಟಗಳನ್ನು ಆಟಾಡಬಹುದು. ಹಾಗೆ ಚಿಕ್ಕ ಚೆಂಡನ್ನು ಬಳಸ್ಕೊಂಡು ಆಡುವಂತಹ ಗೇಮ್ಸ್ಗಳು ಕ್ರಿಕೆಟ್, ಟೆನ್ನಿಸ್, ಲಗೋರಿ, ಹಾಕಿ
ಹಾಗೆ ಇಲ್ಲಿರುವಂತಹ ವಾಲಿಬಾಲ್ ಈ ಒಂದು ಚಿತ್ರಕ್ಕೆ ಬಣ್ಣವನ್ನ ತುಂಬಬೇಕು. ಹಾಗೆ ಇದು ಬುಗುರಿ, ಹಾಗೆ ಕ್ರಿಕೆಟ್ ಬಾಲ್, ಹಾಗೆ ವಿಚ್ ಪಾರ್ಟ್ ಆಫ್ ಮೈ ಬಾಡಿ ಹೆಲ್ಪ್ಡ್ ಮೀ ಸಿ ದ ಬರ್ಡ್ ಅಂದರೆ ಮೀನಾಳಿಗೆ ಆ ಬರ್ಡನ್ನು ನೋಡೋದಕ್ಕೆ ಯಾವ ಒಂದು ದೇಹದ ಭಾಗ ಸಹಾಯ ಮಾಡಿತು ಅಂತಂದರೆ ನೋಡೋದಕ್ಕೆ ಕಾಮನ್ ಆಗಿ ಐಸ್ ಅಂದರೆ ಕಣ್ಣುಗಳು ಸಹಾಯ ಮಾಡ್ತವೆ. ಅದೇ ರೀತಿಯಾಗಿ ಹಾಡನ್ನು ಕೇಳೋದಕ್ಕೆ ಪಕ್ಷಿಯ ಹಾಡನ್ನು ಕೇಳೋದಕ್ಕೆ ಯಾವ ಒಂದು ದೇಹದ ಭಾಗ ಸಹಾಯ ಮಾಡುತ್ತೋ ಅಂತಂದ್ರೆ ಇಯರ್ ಅಂದರೆ ಕಿವಿ. ಹಾಗೆ ಈ ಪಕ್ಷಿಯನ್ನು ಮುಟ್ಟಲು ಯಾವ ಒಂದು ದೇಹದ ಭಾಗ ಸಹಾಯ ಮಾಡುತ್ತೋ ಅಂತಂದರೆ ಹ್ಯಾಂಡ್ಸ್. ಹಾಗೆ ಹೇರ್, ಇಯರ್, ಮೌತ್, ಐಸ್, ಹಾಗೆ ಹ್ಯಾಂಡ್ಸ್, ಫಿಂಗರ್, ಲೆಗ್, ಫೂಟ್ ಅಂದರೆ ಪಾದ. ಹಾಗೆ ಹೂ ಐ ಆಮ್ ಅಂತಂದರೆ ನಾನು ಯಾರು, ಐ ಆಮ್ ಹೆಲ್ಪ್ಫುಲ್ ಟು ಯು ಅಂದರೆ ನಾನು ಯಾವ ರೀತಿ ನಿಮಗೆ ಸಹಾಯ ಮಾಡ್ತೇನೆ ಅಂದರೆ ಐಸ್ ಇದು ಸಿ, ಲುಕ್, ರೀಡ್ ಅಂತಂದರೆ ನೋಡೋದಕ್ಕೆ ಮತ್ತು ಓದೋದಕ್ಕೆ ಸಹಾಯ ಮಾಡುತ್ತೆ. ಲೆಗ್ಸ್ ವಾಕ್ ಅಪ್ ಆ್ಯಂಡ್ ಜಂಪ್ ಅಂದರೆ ವಾಕ್ ಮಾಡೋದಕ್ಕೆ, ನಡೆಯೋದಕ್ಕೆ, ಜಂಪ್ ಮಾಡೋದಕ್ಕೆ. ಹಾಗೆ ಇಯರ್ಸ್, ಹಿಯರ್, ಲಿಸನ್ ಅಂದರೆ ಕೇಳೋದಕ್ಕೆ. ಹಾಗೆ ನೋಸ್ ಅಂತಂದರೆ ಸ್ಮೆಲ್ ಅಂದರೆ ಬ್ರೀತ್ ಉಸಿರಾಟ ಆಡೋದಕ್ಕೆ ಮತ್ತು ವಾಸನೆಯನ್ನು ಗ್ರಹಿಸೋದಕ್ಕೆ. ಹಾಗೆ ಹ್ಯಾಂಡ್ ಅಂದರೆ ವರ್ಕ್ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ರೈಟ್ ಬರವಣಿಗೆ ಮಾಡೋದಕ್ಕೆ, ಡ್ರಾ ಚಿತ್ರ ಬಿಡಿಸೋದಕ್ಕೆ. ಹಾಗೆ ಕ್ಲ್ಯಾಪ್ ಅಂದರೆ ಚಪ್ಪಾಳೆಯನ್ನು ತಟ್ಟೋದಕ್ಕೆ. ಹಾಗೆ ಮೌತ್ ಹೀಟ್ ಅಂದರೆ ಊಟ ಮಾಡೋದಕ್ಕೆ, ಡ್ರಿಂಕ್ ಅಂದರೆ ಕುಡಿಯೋದಕ್ಕೆ. ಹಾಗೆ ಸಿಂಗ್ ಅಂದರೆ ಹಾಡನ್ನು ಹೇಳೋದಕ್ಕೆ, ಸ್ಪೀಕ್ ಅಂದರೆ ಮಾತನಾಡೋದಕ್ಕೆ ನಾವು ಮೌತ್ ಅಂದರೆ ಬಾಯನ್ನು ಬಳಸ್ಕೊಳ್ತೀವಿ. ಹಾಗೆ ವಂದಿಸಿ ಬರೆಯಿರಿ ಅಂದರೆ ಇಲ್ಲಿರುವಂತಹ ಚಿತ್ರಗಳಿಗೆ ಯಾವ ಒಂದು ದೇಹದ ಪಾರ್ಟ್ ಯೂಸ್ ಆಗುತ್ತೆ ಅಂತ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಹಾಗೆ ಹಲ್ಲುಗಳನ್ನು ಅಂದರೆ ಉಜ್ಜಲು ನಾವು ಏನನ್ನ ಬಳಸುತ್ತೇವೆ, ವಾಟ್ ಡು ವಿ ಯೂಸ್ ಟು ಬ್ರಷ್ ಅವರ್ ಟೀತ್ ಅಂತಂದರೆ ಬ್ರಷಿಂಗ್ ಟೀತ್ ಅಂದರೆ ಟೂತ್ ಪೇಸ್ಟ್ ಆ್ಯಂಡ್ ಬ್ರಷ್. ವೈ ಶುಡ್ ವಿ ಬ್ರಷ್ ಅವರ್ ಟೀತ್ ನಾವು ಯಾಕೆ ಹಲ್ಲುಗಳನ್ನು ಉಜ್ಜಬೇಕು ಅಂತಂದರೆ ಕ್ಲೀನಿಂಗ್ ದ ಟೀತ್ ಹಲ್ಲನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದಕ್ಕೋಸ್ಕರ. ವಾಟ್ ಡು ಯು ವಿಶ್ ಯೂಸ್ ಟು ಕಟ್ ಅವರ್ ನಾಯ್ಸ್ ಅಂತಂತಂದರೆ ಉಗುರುಗಳನ್ನು ಹೇಗೆ ಕತ್ತರಿಸಬೇಕು ಅಂತಂದರೆ ನೈಲ್ ಕಟರ್, ಇದರಿಂದ ನಾವು ಉಗುರುಗಳನ್ನು ಕಟ್ ಮಾಡಬೇಕು. ಹಾಗೆ ಯಾಕಪ್ಪ ಅಂತಂದರೆ ಡಸ್ಟ್ ಇನ್ಫೆಕ್ಷನ್ ಅವಾಯ್ಡ್ ಅಂದರೆ ಧೂಳು ಇವುಗಳಿಂದ ದೂರ ಇರೋದಕ್ಕೋಸ್ಕರ ನಾವು ಉಗುರುಗಳನ್ನು ಕಟ್ ಮಾಡ್ಕೊಳ್ಬೇಕು. ಹಾಗೆ ಊಟಕ್ಕೆ ಮೊದಲು ನೀವು ಏನು ಮಾಡುವಿರಿ, ಹ್ಯಾಂಡ್ ವಾಶನ್ನು ಮಾಡಬೇಕು, ಕೈಯನ್ನು ತೊಳೆದುಕೊಳ್ಬೇಕು. ಹಾಗೆ ನಾವು ಯಾವಾಗ ಕೈಯನ್ನು ತೊಳೆದುಕೊಳ್ಬೇಕು, ಆಫ್ಟರ್ ಈಟಿಂಗ್ ಬಿಫೋರ್ ಈಟಿಂಗ್ ಅಂದರೆ ಊಟಕ್ಕಿಂತ ಮುಂಚೆ, ಊಟ ಆದ ನಂತರ ಕೈ ಹ್ಯಾಂಡ್ ವಾಶನ್ನು ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಚಿತ್ರಕ್ಕೆ ಪಾರ್ಟ್ಗಳನ್ನು ಬಿಡಿಸಿ ಅವುಗಳಿಗೆ ಹೆಸರನ್ನು ಕೊಡಬೇಕಾಗುತ್ತೆ. ಹಾಗೆ ಇಂದಿನ ರಾತ್ರಿ ನಾವು ಏನು ಊಟ ಮಾಡಿದೆವು ಎಂಬುದರ ಬಗ್ಗೆ ಮಾತನಾಡೋಣ. ಚಪಾತಿ, ಪಲ್ಯ ಆ್ಯಂಡ್ ಚಟ್ನಿ. ನೀವು ತಿಂದ ಆಹಾರ ನಿಮಗೆಲ್ಲ ಇಷ್ಟವಾಯಿತೆ? ಎಸ್, ಐ ಲೈಕ್ ಈಟ್ ಫುಡ್. ಕ್ಯಾನ್ ಯು ಟೆಲ್ ಮೀ ವೈ ವಿ ನೀಡ್ ಫುಡ್ ಅಂದರೆ ನಮಗೆ ಏಕೆ ಆಹಾರ ಬೇಕು? ಫುಡ್ ಮೇಕ್ಸ್ ಅಸ್ ಬಿಗ್, ಗ್ರೋ ಸ್ಟ್ರಾಂಗ್, ಗ್ರೋ, ಹೆಲ್ಪ್ಸ್ ರನ್, ಹೆಲ್ಪ್ಸ್ ಜಂಪ್, ಆಲ್ ಪ್ಲೇ, ಬಾಡಿ ಸ್ಟ್ರೆಂತ್, ಹೆಲ್ತ್ಲಿ ಲೈಫ್ ಸ್ಟೈಲ್. ಇದಕ್ಕೋಸ್ಕರ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಹಾಗೆ ಇಲ್ಲಿರುವಂತಹವುಗಳನ್ನು ಅಂದರೆ ಬ್ರೆಡ್ಡು, ಮಿಲ್ಕು, ರೈಸು, ಸಾಂಬಾರು, ಫಿಶ್ಶು, ಎಗ್ಗು, ಆ್ಯಪಲ್ಲು, ಬನಾನಾ, ಕ್ಯಾರೋಟ್, ಟೊಮಾಟೊ, ಲೇಡಿ ಫಿಂಗರ್, ಹಾಗೆ ಜಾಮೂನ್, ಮೈಸೂರು ಪಾಕ್, ಹಾಗೆ ಬಾಯ್ಲ್ಡ್ ಎಗ್ ಆಮ್ಲೆಟ್. ಇದರಲ್ಲಿ ಎಲ್ಲವೂ ಕೂಡ ಒಳ್ಳೆಯ ಆಹಾರಗಳು. ಇವುಗಳನ್ನು ನಾನು ಇಷ್ಟಪಟ್ಟು ತಿಂತೀನಿ. ಹಾಗೆ
ನಮಗೆ ಗೊತ್ತಿರುವಂತಹ ಆಹಾರಗಳಿಗೆ ನಾವು ರೈಟ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಡು ಯು ಹ್ಯಾವ್ ಎನಿ ಅಂತಂದರೆ ಪೆಟ್ ಅಟ್ ಹೋಮ್ ಅಂತಂದರೆ ಸಾಕು ಪ್ರಾಣಿಗಳು. ಹೌದು, ಎಸ್, ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿ ಇದೆ, ಡಾಗ್. ಹಾಗೆ ಅವುಗಳಿಗೂ ಕೂಡ ನಮ್ಮಂತೆಯೇ ಆಹಾರ ಅವಶ್ಯಕತೆ ಇದೆಯೇ? ಎಸ್, ಅವಕ್ಕೂ ಕೂಡ ನಮ್ಮಂತೆ ಆಹಾರದ ಅವಶ್ಯಕತೆ ಇದೆ. ನಾವು ಏನನ್ನು ತಿನ್ನುತ್ತೇವೆ, ಅವು ಏನು ತಿಂತವೆ ಅಂತಂದರೆ ಕ್ಯಾಟ್ ಅದು ಮಿಲ್ಕನ್ನು ಕುಡಿಯುತ್ತೆ. ಹಾಗೆ ಡಾಗ್ ಇದು ಅನ್ನ ಅಂದರೆ ರೈಸ್ ಸಾಂಬಾರನ್ನು ತಿನ್ನುತ್ತೆ, ಚಪಾತಿ. ಅದೇ ರೀತಿಯಾಗಿ ಕೌ ಇದು ಗ್ರಾಸ್ ಅಂದರೆ ಹುಲ್ಲನ್ನು ತಿನ್ನುತ್ತೆ. ಈ ರೀತಿಯಾಗಿ ಅನಿಮಲ್ಸ್ಗಳು ಆಹಾರವನ್ನು ತಿನ್ನುತ್ತವೆ. ಹಾಗೆ ಎಲ್ಲ ಪ್ರಾಣಿಗಳು ಡು ಆಲ್ ಅನಿಮಲ್ಸ್ ಈಟ್ ದ ಸೇಮ್ ಫುಡ್? ಒಂದೇ ರೀತಿಯ ಆಹಾರವನ್ನು ಎಲ್ಲ ಪ್ರಾಣಿಗಳು ತಿನ್ನೋದಿಲ್ಲ. ಅದರಲ್ಲಿ ಕೆಲವೊಂದು ವೆಜಿಟೇಬಲ್ ಇರ್ತವೆ, ಹಾಗೆ ವೆಜಿಟೇರಿಯನ್, ಹಾಗೆ ನಾನ್ ವೆಜಿಟೇರಿಯನ್ ಅಂದರೆ ಮಾಂಸಾಹಾರಿಗಳು ಹಾಗೆ ಸಸ್ಯಾಹಾರಿಗಳು, ಮಿಶ್ರ ಆಹಾರ ಪದ್ಧತಿ, ಈ ರೀತಿಯಾದಂತಹ ಆಹಾರ ಪದ್ಧತಿ ಪ್ರಾಣಿಗಳಲ್ಲಿಯೂ ಕೂಡ ಇರುತ್ತೆ. ಹಾಗೆ ನಿಮಗಿಷ್ಟವಾದಂತಹ ತಿಂಡಿ ದೋಸೆ, ಚಟ್ನಿ, ರೆಡ್ ಚಟ್ನಿ, ಪೊಟ್ಯಾಟೊ ಪಲ್ಯ. ಹಾಗೆ ಡಿಡ್ ಎ ಗ್ಲಾಸ್ ಆಫ್ ವಾಟರ್ ಮೇಕ್ ಸಲೀಂ ಫ್ರೆಶ್ ಅಗೇನ್ ಅಂದರೆ ಒಂದು ಲೋಟ ನೀರಿನಿಂದ ಸಲೀಂ ಪುನಃ ಚೈತನ್ಯ ಪಡೆದನೆ. ಎಸ್. ಆ್ಯಂಡ್ ಕಾಗೆಯು ತನ್ನ ಬಾಯಾರಿಕೆಯನ್ನು ತಣಿಸಲು ಏನು ಮಾಡಿತು ಅಂದರೆ ಕ್ರೌ ಸ್ಟೋನ್ ಪುಟ್ ಇನ್ ದ ಬೌಲ್ ವಾಟರ್ ಅಪ್ ಕಮ್ ಆ್ಯಂಡ್ ಡ್ರಿಂಕ್ ದ ವಾಟರ್ ಅಂದರೆ ಕಾಗೆಯು ಏನು ಮಾಡುತ್ತಪ್ಪ ಅಂತಂದರೆ ಕಲ್ಲುಗಳನ್ನು ಸಂಗ್ರಹಿಸಿ ಆ ಒಂದು ಕೆಳಗೆ ಇರುವಂತಹ ಬೌಲ್ನ ಕೆಳಗೆ ಇರುವಂತಹ ನೀರಿಗೆ ಹಾಕುತ್ತೆ. ಕಲ್ಲು ಎಷ್ಟು ಬಹಳ ಹಾಕಿದಷ್ಟು ನೀರು ಮೇಲೆ ಬರುತ್ತೆ, ಕಲ್ಲು ಕೆಳಗೆ ಕೂರುತ್ತೆ. ಆಗ ನೀರು ಮೇಲೆ ಬಂದಾಗ ಅದು ಕಾಗೆ ಆ ಒಂದು ನೀರನ್ನು ಕುಡಿದು ಹಾರಿ ಹೋಗುತ್ತೆ. ಈ ಒಂದು ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಗೊತ್ತಿರುತ್ತೆ. ಹಾಗೆ ಹೌ ಡಿಡ್ ದ ಪ್ಲ್ಯಾಂಟ್ಸ್ ಬಿಕಮ್ ಫ್ರೆಶ್ ಅಗೇನ್ ಅಂತಂದರೆ ಅಂದರೆ ಯಾವ ಸಸ್ಯ ಏಕೆ ಚೈತನ್ಯ ಅಂದರೆ ಮತ್ತೆ ಯಾಕೆ ಅದು ಪುನಃ ಚೈತನ್ಯತೆಯನ್ನು ಪಡ್ಕೊಳ್ತು ಅಂತಂದರೆ ವಾಟರ್ ಸಪ್ಲೈ ಅಂದರೆ ವಾಟರನ್ನು ಹಾಕಿರೋದ್ರಿಂದ, ನೀರನ್ನು ಹಾಕೋದ್ರಿಂದ ಗಿಡಗಳು ಫ್ರೆಶ್ ಆಗಿ ಇರ್ತವೆ. ಹಾಗೆ ನಾವು ದಿನನಿತ್ಯವಾಗಿ ಬಳಸುವಂತಹ ನೀರಿನ ಬಳಕೆ ಅಂತ ಅಂದ್ಕೊಂಡ್ರೆ ರೈಟ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಹಾಗೆ ಈ ನೀರಿನ ಬಳಕೆಯನ್ನು ನಾವು ಸಹಜವಾಗಿ ನೋಡಿರ್ತೇವೆ, ಅದಕ್ಕೆ ರೈಟ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಹಾಗೆ ಹ್ಯಾವ್ ಯು ಟೇಸ್ಟೆಡ್ ರೈನ್ ವಾಟರ್? ಡಸ್ ಇಟ್ ಟೇಸ್ಟ್ ಡಿಫ್ರೆಂಟ್ ಅಂದರೆ ಯಾವಾಗಾದರೂ ನೀವು ಮಳೆ ನೀರನ್ನು ಕುಡಿದಿದ್ದೀರಾ? ಎಸ್. ಅದು ಯಾವ ರೀತಿಯಾಗಿ ರುಚಿಯಾಗಿರುತ್ತಾ? ನೋ, ಅದು ರುಚಿಯಾಗಿ ಇರೋದಿಲ್ಲ. ನೋ ಟೇಸ್ಟ್. ಓಕೆ. ಆಸ್ಕ್ ಯುವರ್ ಎಲ್ಡರ್ ಆ್ಯಂಡ್ ಫೈಂಡ್ ಔಟ್ ಹೌ ಡಸ್ ವಾಟರ್ ಕಮ್ ಟು ದ ಟ್ಯಾಪ್ಸ್ ಇನ್ ಯುವರ್ ಹೋಮ್ ಅಂತಂದರೆ ನೀವು ನೀರಿನ ಒಂದು ನಲ್ಲಿಗೆ ಬರುವಂತಹ ನೀರು ಯಾವ ರೀತಿಯಾಗಿ ಬರುತ್ತೆ? ವಾಟರ್ ಟ್ಯಾಂಕ್ ಅಂದರೆ ವಾಟರ್ ಟ್ಯಾಂಕಲ್ಲಿ ಸ್ಟಾಕ್ ಮಾಡಿಕೊಂಡು ಅದನ್ನ ನಲ್ಲಿ ಮುಖಾಂತರ ನೀರನ್ನು ನಾವು ಪಡಿಬಹುದು. ಹಾಗೆ ನಾವು ಸುತ್ತಮುತ್ತಲು ನೋಡುತ್ತಿರುವಂತಹ ವಾಹನಗಳು ಆಟೋ, ಸ್ಕೂಟಿ, ಹಾಗೆ ಸೈಕಲ್, ಹಾಗೆ ಟ್ರ್ಯಾಕ್ಟರ್, ಹಾಗೆ ಕುದುರೆ ಗಾಡಿ, ಹಾಗೆ ಎತ್ತಿನ ಗಾಡಿ. ಈಗ ಎತ್ತಿನ ಗಾಡಿಗಳು ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಹಾಗೆ ಕುದುರೆ ಗಾಡಿಗಳು ಬೇರೆ ರಾಜ್ಯಗಳಲ್ಲಿದೆ. ಅದೇ ರೀತಿಯಾಗಿ ಮರುಭೂಮಿಯಲ್ಲಿ ಒಂಟೆಯನ್ನು ಬಳಸ್ತಾರೆ, ಕತ್ತೆಯನ್ನು ಸಹ ಬಳಸ್ತಾರೆ ಬೇರೆ 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 ಸ್ಥಳಗಳಲ್ಲಿ. ಹಾಗೆ ನಮ್ಮ ರೇರಾಗಿ ನಾವು ನೋಡುವಂತಹದ್ದು ಈಗ ಈ ರೀತಿ ಅಂದರೆ ಎತ್ತಿನ ಗಾಡಿಗಳನ್ನು ಬಳಸುವಂತಹದ್ದು. ಹಾಗೆ ನೀವು ಪ್ರಯಾಣ ಮಾಡಿರುವಂತಹ ವಾಹನಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಸೈಕಲ್ಲು, ಬಸ್ಸು, ಬೈಕು. ನೀವು ನಿಮ್ಮ ಸ್ವಂತ ಉತ್ತರವನ್ನು ಬರೀಬಹುದು. ಹಾಗೆ ಬಸ್ಸು ಎಲ್ಲಿ ಚಲಾಯಿಸುತ್ತದೆ? ರಸ್ತೆಯ ಮೇಲೆ. ಇನ್ಯಾವ ವಾಹನಗಳು ಚಲಿಸ್ತವೆ ಅಂತಂದರೆ ಬೈಕು, ಬಸ್ಸು, ಹಾಗೆ ಸೈಕಲು, ಟ್ರೈನು, ಕಾರು, ಮಿನಿ, ಜೀಪ್ ಎಕ್ಸೆಟ್ರಾ. ಬಸ್ಸು ಎಲ್ಲಿ ಚಲಾಯಿಸುತ್ತಪ್ಪ ಅಂತಂದರೆ ರೋಡು.
ಓಕೆ. ನೆಕ್ಸ್ಟ್ ದೋಣಿಯು ಎಲ್ಲಿ ಚಲಿಸುತ್ತದೆ? ವಾಟರ್ ಅಂದರೆ ಸಿ ಅಂದರೆ ಸಮುದ್ರ, ನದಿ, ಓಷನ್, ಸರೋವರ, ಸಾಗರ ಇದರಲ್ಲಿ ದೋಣಿ ಚಲಿಸುತ್ತದೆ. ಅದೇ ರೀತಿಯಾಗಿ ನೀರಿನಲ್ಲಿ ಚಲಿಸುವಂಥವುಗಳು ಬೋಟ್ ಆ್ಯಂಡ್ ಶಿಪ್ ಈ ರೀತಿಯಾಗಿ. ಅದೇ ರೀತಿಯಾಗಿ ಹಾಗೆ ವಿಮಾನ ಎಲ್ಲಿ ಹಾರುತ್ತದೆ ಅಂತಂದರೆ ಸ್ಕೈ ಆಕಾಶದಲ್ಲಿ. ಹಾಗೆ ಗಾಳಿಯಲ್ಲಿ ಇನ್ನೂ ರಾಕೆಟು, ಹೆಲಿಕಾಪ್ಟರು ಹಾರಾಡುತ್ತವೆ. ಹಾಗೆ ರೈಲು ಎಲ್ಲಿ ಚಲಾಯಿಸುತ್ತದೆ? ಹಳಿಗಳ ಮೇಲೆ ಚಲಾಯಿಸುತ್ತದೆ, ಅಂದರೆ ಈಲ್ಸ್ ಅಂತಂತಂದರೆ. ನೆಕ್ಸ್ಟು ಮೆಟ್ರೋ. ಹಾಗೆ ನಿಮಗೆ ತುಂಬ ಇಷ್ಟವಾಗುವಂತಹ ವಾಹನ ಬಸ್, ಕಾರ್, ಬೈಕ್. ನೀವು ನಿಮ್ಮ ಸ್ವತಂತ್ರ ಉತ್ತರವನ್ನು ಬರೀಬಹುದು. ಹಾಗೆ ಇಲ್ಲಿರುವಂತಹ ವೆಹಿಕಲ್ಸು ಎಲ್ಲಿ ಚಲಾಯಿಸ್ತವೆ ಅಂತದನ್ನ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ವಿಮಾನ ಆಕಾಶದಲ್ಲಿ, ಹಾಗೆ ಬಸ್ಸು ರೋಡಲ್ಲಿ, ಹಾಗೆ ದೋಣಿ ನದಿಯಲ್ಲಿ, ಹಾಗೆ ಟ್ರೈನು ಹಳಿಯಲ್ಲಿ ಈ ರೀತಿಯಾಗಿ ಮೂವ್ ಆಗುತ್ತವೆ. ಹಾಗೆ ಈ ಒಂದು ಪಿಕ್ಚರ್ಗೆ ಬಣ್ಣವನ್ನು ಅಂದರೆ ತುಂಬಬೇಕು. ಇದು ಬಸ್ಸು. ದಿಸ್ ಈಸ್ ಎ ಕಾರು, ಕಾರ್. ಹಾಗೆ ನಿಮ್ಮ ಊರಿನಲ್ಲಿ ಇರುವಂತಹ ಸೌಕರ್ಯಗಳು, ಹಾಗೆ ಈ ಸೌಕರ್ಯಗಳ ಅವಶ್ಯಕತೆ ಇದೆಯಾ? ಎಸ್, ವಿ ನೀಡ್ ಆಲ್ ಆಫ್ ದಿಸ್. ಓಕೆ. ಹಾಸ್ಪಿಟಲ್, ಸ್ಟೇ ಹೆಲ್ತ್ಲಿ ಅಂತಂದರೆ ಆರೋಗ್ಯಕ್ಕೋಸ್ಕರ. ಹಾಗೆ ಸ್ಕೂಲ್ ಟು ಸ್ಟಡಿ ಕಲಿಕೆಯನ್ನು ಮಾಡೋದಕ್ಕೋಸ್ಕರ. ಹಾಗೆ ಶಾಪ್, ಬೈ ಥಿಂಗ್ಸ್ ಅಂದರೆ ಆಹಾರಗಳನ್ನು ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ. ಟೆಂಪಲ್ ಅಂದರೆ ಪೀಸ್ಫುಲ್ ಮೂಡ್ ಅಂತಂದರೆ ಶಾಂತ ಮನಸ್ಸಿಗೋಸ್ಕರ ಟೆಂಪಲ್ಗೆ ಹೋಗಲೇಬೇಕಾಗುತ್ತೆ. ಹಾಗೆ ಬ್ಯಾಂಕು, ಇಲ್ಲಿ ಮನಿ ಹಣವನ್ನು ಇಡುವಂತಹದ್ದು, ಹಣವನ್ನು ತೆಗೆದುಕೊಂಡು ಬರುವಂತಹದ್ದು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಇನ್ನು ಹಲವಾರು ನೀಡ್ಸ್, ಶಾಪ್, ಹಾಸ್ಪಿಟಲ್, ಪೋಸ್ಟ್ ಆಫೀಸ್, ಪೊಲೀಸ್ ಸ್ಟೇಷನ್ಸ್, ಬಸ್ ಸ್ಟ್ಯಾಂಡ್ ಎಕ್ಸೆಟ್ರಾ. ಹಾಗೆ ಲುಕ್ ಅಟ್ ಪಿಕ್ಚರ್ಸ್, ಡ್ರಾ ಎ ಲೈನ್ ಟು ಮ್ಯಾಚ್ ದ ಪ್ಲೇಸ್ ವಿತ್ ದ ಪರ್ಸನ್. ಅಂದರೆ ಆ ಒಂದು ಪ್ಲೇಸಿಗೆ ಯಾವ ಒಂದು ಪರ್ಸನ್ ಮ್ಯಾಚ್ ಆಗ್ತಾರೆ ಅಂತ. ಹಾಗೆ ಹಾಸ್ಪಿಟಲ್ಗೆ ಡಾಕ್ಟರು, ಹಾಗೆ ಪ್ರೈಮರಿ ಸ್ಕೂಲ್ಗೆ ಟೀಚರು, ಹಾಗೆ ಪೋಸ್ಟ್ ಆಫೀಸಿಗೆ ಪೋಸ್ಟ್ ಮ್ಯಾನು, ಹಾಗೆ ಪೊಲೀಸ್ ಸ್ಟೇಷನಿಗೆ ಕಾನ್ಸ್ಟೇಬಲ್ಲು, ಹಾಗೆ ಬಸ್ ಸ್ಟೇಷನಿಗೆ ಟಿಕೆಟ್ ಕಂಡಕ್ಟರ್. ಹಾಗೆ ಪಿಕ್ಚರ್ಗೆ ಕಲರನ್ನು ತುಂಬಬೇಕು. ಇದು ಸ್ಕೂಲ್. ಹಾಗೆ ಸ್ಕೂಲ್ ಬಗ್ಗೆ ಒಂದು ವಾಕ್ಯ ಅಂತಂದರೆ ಮೈ ಸ್ಕೂಲ್ ವೆರಿ ನೈಸ್ ಆ್ಯಂಡ್ ಕ್ಲೀನ್. ಓಕೆ. ಈಗ ಈಸ್ ದ ಸ್ಕೈ ಅಟ್ ನೈಟ್ ಡಿಫ್ರೆಂಟ್ ಫ್ರಮ್ ದ ಸ್ಕೈ ಡ್ಯೂರಿಂಗ್ ದ ಡೇ. ಅಂದರೆ ರಾತ್ರಿಯ ಆಕಾಶ ಹಗಲಿನ ಆಕಾಶಕ್ಕಿಂತ ಭಿನ್ನವಾಗಿದೆ. ಎಸ್, ರಾತ್ರಿಯ ಆಕಾಶ ತುಂಬ ಡಾರ್ಕ್ ಆಗಿರುತ್ತೆ, ಹಗಲಿನ ಆಕಾಶ ತುಂಬ ಬ್ರೈಟ್ ಆಗಿರುತ್ತೆ. ಓಕೆ. ರಾತ್ರಿಯ ಸಮಯದಲ್ಲಿ ಆಕಾಶದಲ್ಲಿ ಏನನ್ನು ಕಾಣುತ್ತೇವೆ? ರಾತ್ರಿಯ ಆಕಾಶದಲ್ಲಿ ಸ್ಟಾರ್, ಮೂನ್ ಅಂದರೆ ನಕ್ಷತ್ರಗಳು, ಚಂದ್ರ. ಹಾಗೆ ಹಗಲಿನ ಸಮಯದಲ್ಲಿ ಆಕಾಶದಲ್ಲಿ ಏನನ್ನು ಕಾಣ್ತೇವೆ? ಸನ್, ಕ್ಲೌಡ್, ರೈನ್ಬೋ ಅಂತಂದರೆ ಸೂರ್ಯ, ಮೋಡ. ಹಾಗೆ ರೈನ್ಬೋ ಮಳೆ ಬಂದಾಗ ಮಾತ್ರ ನೋಡುವಂತಹದ್ದು. ಹಾಗೆ ಇಲ್ಲಿರುವಂತಹ ಪಿಕ್ಚರ್ಸ್ಗೆ ಕಲರನ್ನು ಹಾಕಿರುವಂತಹದ್ದು. ಹಾಗೆ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಆಕಾರದಲ್ಲಿ ಯಾವಾಗಲಾದರೂ ಬದಲಾವಣೆ ಕಂಡಿದ್ದೀರಾ? ಹ್ಯಾವ್ ಯು ಎವರ್ ಸೀನ್ ದಟ್ ದ ಶೇಪ್ಸ್ ಆಫ್ ಸನ್, ಮೂನ್ ಆ್ಯಂಡ್ ಸ್ಟಾರ್ಸ್ ಲುಕ್ ಡಿಫರೆಂಟ್? ಎಸ್, ಐ ಸಿ ದಟ್ ಡಿಫರೆಂಟ್ ಶೇಪ್ಸ್ ಹರ್ ಸನ್, ಮೂನ್ ಆ್ಯಂಡ್ ಸ್ಟಾರ್ಸ್.
ಹಾಗೆ ಇಲ್ಲಿರುವಂತಹ ಪಿಕ್ಚರ್ಸ್ ನೇಮ್ SUN ಸನ್, MOON ಮೂನ್, STAR ಸ್ಟಾರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಧನ್ಯವಾದಗಳು. ಥ್ಯಾಂಕ್ ಯು.